ಸರ್, ನನ್ನ ಹೆಸರು ಲಕ್ಷ್ಮೀದೇವಮ್ಮ ಅಂತ, CITU ಜಿಲ್ಲಾಧ್ಯಕ್ಷೆ. ಇವತ್ತು ಇಡೀ ದೇಶದಲ್ಲಿ ಏನು ಕಾರ್ಮಿಕ ಸಂಹಿತೆಗಳನ್ನು ಜಾರಿ ಮಾಡಲು ಹೊರಟಿದ್ದಾರೆ ಕೇಂದ್ರ ಸರ್ಕಾರ, ಅದನ್ನು ವಿರೋಧ ಮಾಡಿ ನಾವು ಇವತ್ತು 12ನೇ ತಾರೀಕು ಹೋರಾಟಕ್ಕೆ ಹೋಗ್ತಾ ಇದ್ದೀವಿ. ಕಾರಣ ಏನು ಅಂತಂದರೆ, ಇವತ್ತು 1948ರಲ್ಲಿ ಜಾರಿಯಾದಂಥ ಕಾರ್ಮಿಕ ಕಾನೂನುಗಳನ್ನು ಇವತ್ತು ಬದಲಾವಣೆ ಮಾಡಿ 4 ಸಂಹಿತೆಗಳಾಗಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಹೇಳ್ತಾ ಇರುವಂಥದ್ದು, ನಮ್ಮ ಪ್ರಧಾನಮಂತ್ರಿಗಳು ನಾವು ಎಲ್ಲ ಕಾರ್ಮಿಕರಿಗೂ ESI ಕೊಡ್ತೀವಿ, ಗ್ರ್ಯಾಜುಟಿ ಕೊಡ್ತೀವಿ, ಮತ್ತು ಎಲ್ಲ ಸವಲತ್ತುಗಳನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾವು ಯೋಜನಾ ಕಾರ್ಮಿಕರು ಇವತ್ತು 1 ಕೋಟಿಯಷ್ಟು ಜನ ಈ ಯೋಜನೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಅಂಗನವಾಡಿ, ಬಿಸಿ ಊಟ, ಆಶಾ ಇಂಥ ಯೋಜನೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಆದರೆ ನಮ್ಮನ್ನು ಯಾವುದರ ಅಡಿಯಲ್ಲಿ ತಂದಿದ್ದಾರೆ ಅಂತ ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ, ಇವತ್ತು 600 ರೂಪಾಯಿ ಇದ್ದಂತಹ ಕನಿಷ್ಠ ವೇತನವನ್ನು 176 ರೂಪಾಯಿಗೆ ಇವತ್ತು ಇಳಿಸಿದ್ದಾರೆ. 176 ರೂಪಾಯಿ ತಗೊಂಡು ನಮ್ಮ ಮೋದಿ ಸರ್ ಬದುಕನ್ನು ನಡೆಸಬೇಕು. ಯಾಕೆ ಅಂತಂದರೆ, ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಯಾವುದೇ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡಬೇಕಾಗಿದ್ದರೂ ಕೂಡ ಇವತ್ತು ಅಂಗನವಾಡಿ ಕಾರ್ಯಕರ್ತರೇ ಬೇಕು. ಇವತ್ತು ಇವ್ರು ಕೊಡುವಂಥದ್ದು ಕೇವಲ ಕೇಂದ್ರ ಸರ್ಕಾರದಿಂದ 2700 ರೂಪಾಯಿ ವರ್ಕರ್ಗೆ ಮತ್ತು ಹೆಲ್ಪರ್ಗೆ ಬಂದು 1300 ರೂಪಾಯಿ ಮಾತ್ರ ಇವತ್ತು ಕೊಡ್ತಾ ಇದ್ದಾರೆ. ಇವ್ರಿಗೆ ನಾಚಿಕೆ ಆಗಬೇಕು ಈ ಸರ್ಕಾರಗಳಿಗೆ. ಇವತ್ತು ಕೇವಲ 2700 ರೂಪಾಯಿ ಕೊಟ್ಟು ದುಡಿಸ್ಕೊಳ್ಳುವಂಥ ಸರ್ಕಾರಕ್ಕೆ ನಾವು ಏನಂತ ಕರಿಬೇಕು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಾವು ಡಿಸೆಂಬರ್ 1ರಿಂದ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಹೋಗಿದ್ವಿ ಎಲ್ಲ ಕೇಂದ್ರ ಮಂತ್ರಿಗಳ ಮನೆ ಮುಂದೆ. ಆವಾಗ ನಮ್ಗೆ ಆಶ್ವಾಸನೆ ಕೊಟ್ಟರು. ನಮ್ಮ ಕೇಂದ್ರ ಮಂತ್ರಿಗಳೆಲ್ಲರೂ ಕೂಡ 4 ಜನ, ನಮ್ಮ ಕರ್ನಾಟಕದ 4 ಜನ ಕೇಂದ್ರ ಮಂತ್ರಿಗಳು ಕೂಡ ಮಾತಾಡಿ, ನಾವು ಈ ಸರಿ ಬಜೆಟಲ್ಲಿ ಖಂಡಿತ ಇದನ್ನು ನಾವು ಹೆಚ್ಚಳ ಮಾಡ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ ಅಂತಂದರು. ಇದೆಲ್ಲ ಕೂಡ ನಮ್ಮನ್ನು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಇವತ್ತು ನಮ್ಮ ಮಂತ್ರಿಗಳು ಮಾಡಿದ್ದಾರೆ. ಆದರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಬಿಡೋದಿಲ್ಲ. ಇವತ್ತು ಇಡೀ ದೇಶದ ಎಲ್ಲ MP ಗಳಿಗೂ ಕೂಡ ಮನವಿಯನ್ನು ಕೊಟ್ಟಿದ್ದೀವಿ, ಎಲ್ಲರೂ ಕೂಡ ಮಾತಾಡಬೇಕು ಅಂತ. ಸುಮಾರು ಜನ ಮಾತಾಡಿದ್ದಾರೆ ಸೆಷನಲ್ಲಿ. ಆದರೂ ಕೂಡ ಅಷ್ಟು ಮಾತಾಡಿ ಅಷ್ಟು ಇದು ಮಾಡಿದ್ರು ಕೂಡ ಇವತ್ತು ಕೇಂದ್ರ ಸರ್ಕಾರ ಒಂದೇ ಒಂದು ಸಿಂಗಲ್ ಪೈಸೆ ಹೆಚ್ಚು ಮಾಡೋದ್ರ ಬದಲು ಇವತ್ತು ಕಳೆದ ಬಜೆಟ್ಗಿಂತ ಈ ಸರಿ ಬಜೆಟಲ್ಲಿ 2000 ಕೋಟಿಯಷ್ಟು ಕಡಿಮೆ ಮಾಡಿದೆ. ನಾವು ಕೇಳ್ತಾ ಇರೋದು ಯೂನಿಟ್ ಕಾಸ್ಟ್ ಹೆಚ್ಚಳ ಮಾಡಬೇಕು ಅಂತ. 2018ರಿಂದ ಯೂನಿಟ್ ಕಾಸ್ಟ್ ಹೆಚ್ಚಳ ಮಾಡಿಲ್ಲ. ಇವತ್ತು ಆವತ್ತಿರುವಂಥ ಬೆಲೆ ಏರಿಕೆನೇ ಇವತ್ತು ಇದೆಯಾ ಅಂತ ಅನ್ನೋವಂಥದ್ದು ಒಂದು ಪ್ರಶ್ನೆ. ಆದರೆ ಇವತ್ತು ನಾವು ಬದುಕು ಉಳಿಬೇಕು ಅಂತಂದರೆ, ಕನಿಷ್ಠ ನಮ್ಮ ಮಕ್ಕಳು ಬದುಕಬೇಕು ಅಂತಂದರೆ ಕನಿಷ್ಠ ವೇತನ ಕೊಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಆದೇಶ ಮಾಡಿದೆ, ಯಾವುದೇ ಕಾರ್ಮಿಕರನ್ನು ಕೂಡ ಕನಿಷ್ಠ ವೇತನ ಕೊಡದೆ ದುಡಿಸಬಾರ್ದು ಅಂತ. ಆದರೆ ನಾವೆಲ್ಲ ಕೂಡ ಕಾರ್ಮಿಕರು ಅಲ್ಲ ಅನ್ನೋವಂಥದ್ದಾದರೆ ಇವತ್ತು ಯಾಕೆ ನಮ್ಮನ್ನು ದುಡಿಸ್ತಾ ಇದ್ದಾರೆ? ಇವತ್ತು FRS ಅನ್ನುವಂಥ ಒಂದು ಇದನ್ನು ತಂದು ಇವತ್ತು ನಮ್ಮ ಕರ್ನಾಟಕದಲ್ಲಿ 5 ಲಕ್ಷ ಫಲಾನುಭವಿಗಳು ಇದರಿಂದ ಹೊರಗಡೆ ಉಳಿದಿದ್ದಾರೆ. ಇವತ್ತು ಯಾಕೆ ಅಂತಂದರೆ, ಅವ್ರ ಹತ್ರ ಕರೆಕ್ಟ್ ಆಗಿರುವಂಥ ಮೊಬೈಲ್ಗಳಿರಲ್ಲ, ಯಾವುದೇ ರೀತಿಯಾಗಿರುವಂಥ ಆಧಾರ್ ಕಾರ್ಡ್ಗಳು ಕೆಲವರಿಗೆ ಇರೋದಿಲ್ಲ. ಅದಿಲ್ಲ ಅಂತಂದರೆ ಇವರು ಫುಡ್ಡನ್ನು ನೆಕ್ಸ್ಟ್ ಇನ್ನು ಬರೋದಿಲ್ಲ ಅವ್ರಿಗೆ. ಇವತ್ತು ಬಡ ಮಕ್ಕಳಿಗೆ ಕೊಡುವಂಥ ಇದರಲ್ಲೂ ಕೂಡ ಇವತ್ತು ಇದನ್ನು ಕೂಡ ಮುಚ್ಚಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದ ಫೆಬ್ರವರಿ 12ನೇ ತಾರೀಕು ನಾವು ಎಲ್ಲ ರೈತ ಕಾರ್ಮಿಕ ಸಂಘಟನೆಗಳೆಲ್ಲ ಒಳಗೊಂಡಂಗೆ ಇವತ್ತು ನಾವು ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಮತ್ತು ಇವತ್ತೇನು ಫೆಬ್ರವರಿ 2ನೇ ತಾರೀಕು ಸಭೆ ಆಗಿ ನಮ್ಮ ಸೆಂಟ್ರಲ್ ಮಿನಿಸ್ಟರ್ ಅನ್ನಪೂರ್ಣಾದೇವಿ ಮತ್ತು ನಮ್ಮ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ, ಧರ್ಮೇಂದ್ರ ಇವರೆಲ್ಲರ ಒಟ್ಟಿಗೂ ಕೂಡ ಸಭೆ ಆಗಿದೆ. ಆ ಸಭೆಯಲ್ಲಿ ಏನು ಅವರು ತೀರ್ಮಾನ ಮಾಡಿದ್ರು, ಏನು ಹೇಳಿಕೆಯನ್ನು ಕೊಟ್ಟರು, ಅದನ್ನು ಈಗ ಅವರು ಒಪ್ಪಿ ಅದನ್ನು ಬಿಡುಗಡೆ ಮಾಡಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಎಲ್ಲ MP ಗಳ ಮನೆ ಮುಂದೆ ನಾವು ಅನಿರ್ದಿಷ್ಟವಾದ ಹೋರಾಟಕ್ಕೆ ಹೋಗ್ತಾ ಇದ್ದೀವಿ ಸರ್. ಮೊನ್ನೆ ಚರ್ಚೆ ಆಗಿದೆ, ಕೇಂದ್ರ ಸರ್ಕಾರದ ಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಆಗಿದೆ. ಒಂದು FRS ಅನ್ನು ರದ್ದು ಮಾಡಬೇಕು ಅನ್ನುವಂಥದ್ದು. ಆಮೇಲೆ 2018ರಿಂದ ಏನು ಅಂಗನವಾಡಿ ನೌಕರಿಗೆ ವೇತನ ಹೆಚ್ಚು ಮಾಡಿಲ್ಲ, ಅದನ್ನು ಕನಿಷ್ಠ ವೇತನ ಆದರೂ ಕೂಡ ಕೊಡಬೇಕು ಅನ್ನುವಂಥದ್ದು. ಮತ್ತು ಯೂನಿಟ್ ಕಾಸ್ಟು ಹೆಚ್ಚಳ ಆಗಿಲ್ಲ. ಇವತ್ತು ಯೂನಿಟ್ ಕಾಸ್ಟು ಅಂತಂದರೆ ಈಗ ಕೊಡುವಂಥ ಫಲಾನುಭವಿಗಳು ಕೊಡುವಂಥ ಆಹಾರ ಪದಾರ್ಥಗಳು ಬೆಲೆ ಈಗ 2018ರಿಂದ ಹೆಚ್ಚಳ ಆಗ್ತಾನೇ ಇದೆ, ಬೆಲೆ ಏರಿಕೆ ಆಗ್ತಾನೇ ಇದೆ. ಅದಕ್ಕೆ ತಕ್ಕಂತೆ ಯೂನಿಟ್ ಕಾಸ್ಟು ಹೆಚ್ಚಳ ಮಾಡಬೇಕು ಅನ್ನೋವಂಥದ್ದು. ಮತ್ತು ಇವತ್ತು ಅಂಗನವಾಡಿ ಕಾರ್ಯಕರ್ತೆಯರು ಶಾಲಾಪೂರ್ವ ಶಿಕ್ಷಣ ನಡೆಸಬೇಕಾಗಿರೋದ್ರಿಂದ BLO ಕೆಲಸಗಳಲ್ಲಿ ತುಂಬ ಹಿಂಸೆ ಕೊಡ್ತಾ ಇದ್ದಾರೆ. BLO ಕೆಲಸದಿಂದ ಅವರನ್ನು ತೆಗಿಬೇಕು ಮತ್ತು ಅಂಗನವಾಡಿ ಕೇಂದ್ರಗಳಲ್ಲೇ ಶಾಲಾಪೂರ್ವ ಶಿಕ್ಷಣ ನಡೆಸೋಕ್ಕೆ ಅನುವು ಮಾಡಿಕೊಡಬೇಕು. ಮತ್ತು ಅಂಗನವಾಡಿ ಕೇಂದ್ರಗಳಲ್ಲಿ LKG UKGಯನ್ನು ಪ್ರಾರಂಭ ಮಾಡಬೇಕು ಅನ್ನುವಂತಹ ಮುಖ್ಯವಾಗಿರುವಂಥ ಬೇಡಿಕೆಗಳನ್ನಿಟ್ಟು ಹೋರಾಟಕ್ಕೆ ಹೋಗ್ತಾ ಇದ್ದೀವಿ.
ನಾವು 12ನೇ ತಾರೀಕು ಈ ತಿಂಗಳ 12ನೇ ತಾರೀಕು ಹೋರಾಟಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ಕಂಪ್ಲೀಟ್ ಬಂದ್ ಮಾಡಿಕೊಂಡು ಎಲ್ಲ ಸ್ಕೀಮ್ ನೋಗೋರ್ಕರು ಹಾಗೂ ರೈತಾಪಿ ಎಲ್ಲರೂ ಸೇರಿ ಹೋರಾಟಕ್ಕೆ ನಿಂತ್ಕೊತಾ ಇದ್ದೀವಿ. ಇಡೀ ರಾಜ್ಯನೇ ಹೋರಾಟ ಮಾಡ್ತಾ ಇದ್ದೀವಿ, ದೇಶ ಅಂತ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಮೊನ್ನೆ ಹೋರಾಟ ಮಾಡಿದಾಗ ತುಂಬ ಭರವಸೆ ಇತ್ತು. ನರೇಂದ್ರ ಮೋದಿ ಹೆಣ್ಮಕ್ಳಿಗೆ ಏನೋ ಒಂದು ಮಾಡ್ತಾನೆ ಅನ್ನೋ ಭರವಸೆ ತುಂಬ ಇತ್ತು. ಅದು ಖುಷಿ ಆಯಿತು. ನಮಗೆ ತುಂಬ ಬೇಜಾರಾಗಿದೆ. ಯಾಕೆಂದರೆ ಎಲ್ಲರೂ ಎಂಪಿಗಳ ಮನೆ ಮುಂದೆ ಕುತ್ಕೊಂಡಾಗ ನಿಜವಾಗ್ಲೂ ಬೇಡಿಕೆ ಈಡೇರಿಸ್ತಾರೆ ಅಂತ ಹೇಳ್ಬಿಟ್ಟು ಎಂಪಿಗಳು ಅಲ್ಲಿ ಹೋಗಿ ನಮಗೆ ಭರವಸೆ ಕೊಟ್ಟರು, ಏನೋ ಒಂದು ಮಾಡ್ತಾರೆ ನಮ್ಮ ಮಿನಿಸ್ಟ್ರು ಅನ್ನೋ ಭರವಸೆಯಿಂದ ನಾವು ತುಂಬ ಬದುಕ್ತಾ ಇದ್ವಿ. ಹಾಗೆ ಈಗ ಕನಿಷ್ಠ ವೇತನ ಏನೂ ಇಲ್ಲ ನಮಗೆ. ಈಗ ಬರ್ತಾ ಇರೋ ಸಂಬಳಕ್ಕೆ ಈ ಬೆಲೆ ಏರಿಕೆಯಲ್ಲಿ ನಾವು ಯಾವ ಥರ ಬದುಕು ನಡೆಸಬೇಕು ಅನ್ನೋದು ತುಂಬ ಕಷ್ಟ ಆಗಿದೆ. ಆದ್ದರಿಂದ ಇನ್ನು ಮುಂದಿನ ಹೋರಾಟ ತುಂಬ ಕಠಿಣವಾಗಿ ಮಾಡ್ತೀವಿ. ಎಂಪಿಗಳ ಮುಂದೆ ಕುತ್ಕೊಂಡಿದ್ದೀವಿ ಅಂದರೆ ಎದ್ದೇಳೋದೇ ಇಲ್ಲ. ಏನೇ ಆಗೋಗ್ಲಿ ನಾವು ಅಲ್ಲೇ ಪಣ ತೊಟ್ಟು ಇರ್ತೀವಿ. ಈ ಹೋರಾಟಕ್ಕೆ ನಮ್ಗೆ ಜಯ ಸಿಕ್ಕಲೇಬೇಕು. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.